ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 84. ದೀಪಕ್ನ ಎಡವಟ್ಟು ಕ್ಷಮಾಳನ್ನು ಬೆಂಗಳೂರಿಗೆ ತೆರಳುವಂತೆ ಪ್ರೇರೇಪಿಸಿತ್ತು. ಬೆಂಗಳೂರಿಗೆ ಹೋದ ನಂತರ ಎಲ್ಲಿ ಉಳಿದುಕೊಳ್ಳುವುದು ಎಂಬುದರ ಬಗ್ಗೆ ಚಿಂತಿಸುತ್ತಿದ್ದ ಕ್ಷಮಾಳಿಗೆ ಅಹಲ್ಯಾದೇವಿಯವರ ಮಾತಿನಿಂದ ಸಮಾಧಾನವಾಯಿತಾದರೂ ಅವಳ ಸ್ವಾಭಿಮಾನ ಅದಕ್ಕೆ ಒಪ್ಪದಾಯಿತು. ಅಮ್ಮ, ತಪ್ಪು ತಿಳಿದುಕೊಳ್ಳಿಲ್ಲ ಅಂದರೆ ಒಂದು ಮಾತು. ನಾವು ನಿಮ್ಮ ಗೆಸ್ಟ್ ಹೌಸಿನಲ್ಲಿಯೇ ಉಳಿದುಕೊಳ್ಬೇಕು ಅಂದರೆ ನೀವು ಅದಕ್ಕೆ ಬಾಡಿಗೆ ತೆಗೆದುಕೊಳ್ಬೇಕು. ದಯವಿಟ್ಟು ನನ್ನ ಮಾತಿನಿಂದ ಬೇಸರಿಸಿಕೊಳ್ಬೇಡಿ ಎಂದು ದೈನ್ಯತೆಯಿಂದ ಕೇಳಿದಳು. ಅವಳ ಮಾತಿಗೆ ಅಹಲ್ಯಾದೇವಿಯವರು ಒಪ್ಪಿದ ನಂತರ ಮಂಗಳೂರಿನ ಕಂಪನಿಯಲ್ಲಿ ಅರ್ಧ ಮಾಡಿರುವ ಕೆಲಸವನ್ನು ಮುಗಿಸಿ 3 ದಿನಗಳ ನಂತರ ಸಂಸಾರ ಸಮೇತವಾಗಿ ಬೆಂಗಳೂರಿಗೆ ಬರುವುದಾಗಿ ತಿಳಿಸಿ ಕರೆತುಂಡರಿಸಿದಳು. ಬಳಿಕ ಅಮ್ಮನಿಗೆ ವಿಷಯ ತಿಳಿಸಿದಾಗ ಅನ್ಯಮನಸ್ಕರಾಗಿದ್ದ ಶ್ಯಾಮಲಾ ವಿಷಾದದಿಂದಲೇ ಸರಿ ಎಂದು ತಲೆ ಆಡಿಸಿದರು. ಅಂದು ದಿನವಿಡೀ ಅದರ ಬಗ್ಗೆಯೇ ಯೋಚಿಸುತ್ತಿದ್ದ ಕ್ಷಮಾಳಿಗೆ ಯಾರೊಂದಿಗೂ ಮಾತು ಬೇಡವಾಗಿತ್ತು. ಕೃಷ್ಣನೊಂದಿಗೆ ಮಾತನಾಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆನಿಸಿದರೂ ಅವನೊಡನೆ ಮಾತನಾಡುವಾಗ ತನಗೆ ಅರಿವಿಲ್ಲದೆ ದುಃಖ ತುಂಬಿಕೊಳ್ಳುತ್ತದೆ ಎಂದು ಅವನನ್ನು ಭೇಟಿ ಮಾಡುವುದಿರಲಿ, ಕರೆ ಮಾಡುವ ಗೋಜಿಗೂ ಹೋಗಲಿಲ್ಲ. ಅತ್ತ 2 ದಿನಗಳಲ್ಲಿ ಮಂಗಳೂರಿಗೆ ಹಿಂದಿರುಗುವುದಾಗಿ ಹೇಳಿದ ಕ್ಷಮ ಮನೆಗೆ ಬಂದಿರುವ ವಿಷಯ ತಿಳಿಯದ ಕೃಷ್ಣ ಎಂದಿನಂತೆ ಅವಳಿಗಾಗಿ ಕಡಲ ತಡಿಯಲ್ಲಿ ಕುಳಿತು ಕಾಯುತ್ತಿರಲಿಲ್ಲವಾದರೂ ರಾತ್ರಿ ಮಲಗುವ ಸಮಯವಾದರೂ ಅವಳಿನ್ನೂ ಕರೆ ಮಾಡಲಿಲ್ಲವೆಂದು ತಾನೇ ಅವಳಿಗೆ ಕರೆ ಮಾಡಿದ್ದನು. ಎಷ್ಟು ಬಾರಿ ರಿಂಗಣಿಸಿದರೂ ಕ್ಷಮ ಕರೆ ಸ್ವೀಕರಿಸದಿದ್ದಾಗ ಅವನಿಗೆ ನಿರಾಸೆಯಾಯಿತು. ಕ್ಷಣಗಳ ಬಳಿಕ ಅವಳು ಯಾವುದಾದರೂ ಮುಖ್ಯವಾದ ಕೆಲಸದಲ್ಲಿ ಇರಬಹುದು, ಸಮಯ ಆದಾಗ ಖಂಡಿತ ಕರೆ ಮಾಡುತ್ತಾಳೆ ಎಂದು ತನ್ನಷ್ಟಕ್ಕೆ ಸಮಾಧಾನ ತಂದುಕೊಂಡು ಹಾಸಿಗೆಯ ಮೇಲೆ ಉರುಳಿ ಅವಳು ಈ ಹಿಂದೆ ಕಳುಹಿಸಿದ್ದ ಸಂದೇಶಗಳನ್ನು ಓದುತ್ತಾ ನಿದ್ರಾದೇವಿಯ ತೆಕ್ಕೆಯಲ್ಲಿ ಬಂಧಿಯಾದನು. ಮುಂದಿನ 2 ದಿನಗಳಲ್ಲಿ ಕಂಪನಿಗೆ ತೆರಳಿ ಬಾಕಿ ಉಳಿಸಿದ್ದ ಕೆಲಸಗಳನ್ನೆಲ್ಲ ಮುಗಿಸಿದ ಕ್ಷಮ ಮನೆಯಲ್ಲಿ ಯಾವುದೋ ಸಮಸ್ಯೆಯಾಗಿದೆ, ಅದಕ್ಕಾಗಿ ತಾವು ಬೆಂಗಳೂರಿಗೆ ಶಿಫ್ಟ್ ಆಗುತ್ತಿದ್ದೇವೆ, ಇನ್ನು ಮುಂದೆ ಅಲ್ಲಿಯೇ ತನ್ನ ಕೆಲಸ ಎಂದು ತನ್ನ ಸಹೋದ್ಯೋಗಿಗಳಿಗೆಲ್ಲ ವಿಷಯ ಮುಟ್ಟಿಸಿದಳು. ವಿಷಯ ತಿಳಿದ ಅವಳ ಸ್ನೇಹಿತರಾರಿಗೂ ಅವಳನ್ನು ಕಳುಹಿಸಲು ಮನಸ್ಸಿರದಿದ್ದರೂ ಪರಿಸ್ಥಿತಿಗೆ ಕಟ್ಟುಬಿದ್ದು ಅವಳು ಹೋಗಬೇಕಾಗಿರುವುದರ ಅನಿವಾರ್ಯತೆ ಅರಿತು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅವಳನ್ನು ಬೀಳ್ಕೊಟ್ಟರು. 2 ದಿನಗಳಿಂದ ಕಂಪನಿಯ ಕೆಲಸದ ಸಲುವಾಗಿಯೇ ತಲೆ ಕೆಡಿಸಿಕೊಂಡಿದ್ದ ಕ್ಷಮಾಳಿಗೆ ಮೈತ್ರಿಗಾಗಲಿ ಕೃಷ್ಣನಿಗಾಗಲಿ ಕರೆ ಮಾಡಲು ಸಮಯವೇ ಇರದಂತಾಗಿತ್ತು. ಕ್ಷಮ ಬೆಂಗಳೂರಿನಲ್ಲಿಯೇ ಇದ್ದಾಳೆ ಎಂದು ತಿಳಿದುಕೊಂಡಿದ್ದ ಅವರಿಬ್ಬರು ಅವಳು ತಾವು ಕರೆ ಮಾಡಿದಾಗಲೂ ಸ್ವೀಕರಿಸದೇ ಇರುವುದಕ್ಕೆ ಯಾವುದಾದರೂ ಬಲವಾದ ಕಾರಣವೇ ಇರಬೇಕು ಎಂದು ಅವಳಾಗಿಯೇ ಕರೆ ಮಾಡುವವರೆಗೂ ಜಾತಕ ಪಕ್ಷಿಯಂತೆ ಅವಳ ಕರೆಗಾಗಿ ಕಾದಿದ್ದರು. ಮರುದಿನವೇ ಬೆಂಗಳೂರಿಗೆ ಹೊರಡುವುದೆಂದು ನಿಶ್ಚಯಿಸಲಾಯಿತು. ಕೊನೆಯ ಬಾರಿ ಕೃಷ್ಣನನ್ನು ನೋಡಿ ಅವನಿಗೆ ವಿಷಯ ತಿಳಿಸಬೇಕೆಂದು ಆತುರಾತುರವಾಗಿ ಹೊರಟ ಕ್ಷಮಾಳನ್ನು ತಡೆದ ದೀಪಕ್, ಅಕ್ಕ, ನಿನ್ನನ್ನು ನಾನು ತುಂಬ ಒಳ್ಳೆಯವಳು ಅಂದುಕೊಂಡಿದ್ದೆ, ನನಗೆ ಮಾತ್ರ ಒಳ್ಳೆಯ ಬುದ್ಧಿ ಕಲೀಲಿಲ್ಲ ಅಂತ ಹೇಳ್ತೀಯ, ಆದರೆ ನೀನೆಂತ ಮಾಡ್ತಾ ಇರೋದು ಎಂದು ಅಹಂಕಾರದಿಂದ ಪ್ರಶ್ನಿಸಿದನು. ಎಷ್ಟೇ ಮನೆ ಹಾಳು ಮಾಡುವ ಬುದ್ಧಿ ಇದ್ದರೂ ಎಂದು ಎದುರಾಡದ ದೀಪಕ್ ಇಂದು ಇದ್ದಕ್ಕಿದ್ದಂತೆ ತನ್ನ ಮೇಲೆ ಬಾಯಿಗೆ ಬಂದಂತೆ ರೇಗುತ್ತಿರುವುದನ್ನು ಕಂಡು ಕ್ಷಮಾಳನ್ನು ಸೇರಿ ಶ್ಯಾಮಲಾರಿಗೂ ಆಘಾತವಾಯಿತು. ದೀಪು, ನೀನು ಏನು ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ? ಅವಳು ಎಲ್ಲಿಗೋ ಹೊರಟು ನಿಂತಿದ್ದಾಳೆ, ಅವಳನ್ನ್ಯಾಕೆ ತಡೀತಿದ್ಯಾ? ದಾರಿ ಬಿಡು. ಇರೋ ಒಂದು ಮನೆಯನ್ನು ಮಾರಿ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾಗಿದೆ, ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಮಗನ ಮಾತುಗಳನ್ನು ಕೇಳಿ ಶ್ಯಾಮಲಾ ಕೆಂಡಾಮಂಡಲರಾದರು. ಅಮ್ಮ, ನೀನು ಇವಳಿಗೆ ಇಷ್ಟು ಸಲುಗೆ ಕೊಟ್ಟೆ ಇವಳು ಈ ರೀತಿ ಹಾಳಾಗಿರುವುದು. ನಾನು ಬರಿಯ ಮನೆ ಮಾರಿದೆ ಅಷ್ಟೇ, ಆದರೆ ಈ ನಿನ್ನ ಮುದ್ದಿನ ಮಗಳು ನಿನ್ನ ಮರ್ಯಾದೆ ತೆಗೆಯುವಂತಹ ಕೆಲಸವನ್ನೇ ಮಾಡ್ತಾ ಇದ್ದಾಳೆ. ಇದಕ್ಕೆ ಈಗಲೇ ಕಡಿವಾಣ ಹಾಕದೇ ಇದ್ದರೆ
ಒಂದಲ್ಲ ಒಂದು ದಿನ ನಿನ್ನ ಹಾಗೂ ಅಪ್ಪನ ಹೆಸರಿಗೆ ಮಸಿ ಬಳಿಯೋದು ಕಟ್ಟಿಟ್ಟ ಬುತ್ತಿ ಎಂದು ಅಕ್ಕನ ವಿರುದ್ಧ ವಾಗ್ದಾಳಿ ಮಾಡಿದನು. ದೀಪು, ಬಾಯಿಗೆ ಬಂದಂತೆ ಮಾತಾಡಬೇಡ. ನೀನು ಯಾರ ಬಗ್ಗೆ ಮಾತನಾಡ್ತಿದ್ಯಾ ಅಂತ ನೆನಪಿರಲಿ. ನಿನ್ನ ಅಕ್ಕ ಇವಳು ಇರೋದ್ರಿಂದಲೇ ನಾವಿನ್ನೂ ಮರ್ಯಾದೆಯಿಂದ ಜೀವನ ಮಾಡ್ಕೊಂಡಿದ್ದೀವಿ. ಈಗ ಇವಳು ಏನು ಮಾಡಿದ್ಲು ಅಂತ ಇಷ್ಟೊಂದು ರೇಗಾಡ್ತಾ ಇದೆಯಾ? ಕ್ರೋಧೋನ್ಮತ್ತರಾಗಿದ್ದ ಶ್ಯಾಮಲ ಧ್ವನಿ ಏರಿಸಿದರು. ಅಮ್ಮ, ನಿನಗೆ ಗೊತ್ತುಂಟೋ ಇಲ್ಲವೋ, ಅಕ್ಕ ಪ್ರತಿದಿನ ಸಂಜೆ ಎಲ್ಲಿಗೆ ಹೋಗ್ತಾಳೆ, ಯಾರನ್ನು ಭೇಟಿ ಮಾಡ್ತಾಳೆ ಅಂತ? ನನಗೆ ಚೆನ್ನಾಗಿ ತಿಳಿದಿದೆ. ನನ್ನ ಸ್ನೇಹಿತರು ಮೊದಲು ಇದರ ಬಗ್ಗೆ ಹೇಳಿದಾಗ ನಾನು ಕೂಡ ನಂಬಿರಲಿಲ್ಲ. ನನ್ನ ಅಕ್ಕ ಅಂಥವಳಲ್ಲ ಅಂತ ಅವರೆಲ್ಲರೆದುರು ವಾದಿಸಿದ್ದೆ. ಆದರೆ ನಾನೇ ಕಣ್ಣಾರೆ ನೋಡಿದ ಮೇಲೆ ಎಲ್ಲವನ್ನು ನಂಬಲೇಬೇಕಾಯ್ತು ಎಂದು ಅಕ್ಕನನ್ನು ಕಂಡು ಮೂಗು ಮುರಿದನು. ದೀಪು, ಅದೇನು ಹೇಳಬೇಕು ಅಂದ್ಕೊಂಡಿದ್ಯಾ? ಸರಿಯಾಗಿ ಬಾಯಿ ಬಿಟ್ಟು ಬೊಗಳು. ಶ್ಯಾಮಲ ಇನ್ನೇನು ಅವನ ಕೆನ್ನೆಗೆ 4 ಬಿಗಿಯಬೇಕು ಎನ್ನುವಷ್ಟರಲ್ಲಿ ಅವರು ಎತ್ತಿದ್ದ ಕೈಯನ್ನು ತಡೆದ ದೀಪಕ್, ಅಮ್ಮ, ಮಾತಿಗೆ ಮುಂಚೆ ಹೀಗೆ ಒಡೆಯೋದನ್ನು ಮೊದಲು ಬಿಡು. ನಾನು ಹೇಳೋದನ್ನು ಕೇಳಿದ್ರೆ ಈ ಏಟು ನನಗೆ ಬೀಳುವ ಬದಲು ನಿನ್ನ ಮಗಳಿಗೆ ಬೀಳ್ತದೆ. ಇವಳು ದಿನ ಸಂಜೆ ಹೀಗೆ ಸಿಂಗರಿಸಿಕೊಂಡು ಹೋಗೋದು ಎಂತಕ್ಕೆ ಅಂದುಕೊಂಡಿದ್ದೀಯಾ? ಇವಳಿಗಾಗಿ ಆ ಚಿತ್ರಕಲಾಕಾರ ಕಾಯ್ತಾ ಕೂತಿರ್ತಾನೆ. ಅಬ್ಬಬ್ಬಾ, ನನ್ನ ಅಕ್ಕ ಬಹಳ ಸದ್ಗುಣವಂತೆ, ತುಂಬ ಶಾಂತ ಸ್ವಭಾವದವಳು. ಅವಳಿಗೆ ಮಾತನಾಡಲಿಕ್ಕೇ ತಿಳಿದಿಲ್ಲ ಅಂದುಕೊಂಡಿದ್ದೆ. ಆದರೆ ಅವನ ಬಳಿ ಲಲ್ಲೆ ಹೊಡೆಯೋದೇನು, ನಗು ನಗುತ್ತಾ ಮಾತನಾಡೋದೇನು, ಕೈ ಹಿಡಿದು ಸಮುದ್ರದ ಅಂಚಿನಲ್ಲಿ ತಿರುಗೋದೇನು, ಸುತ್ತಮುತ್ತ ಇರುವ ಜನರೆಲ್ಲರೂ ಇವರನ್ನೇ ನೋಡ್ತಾ ಇರ್ತಾರೆ ಅನ್ನೋ ಪರಿಜ್ಞಾನವೂ ಇಲ್ಲದವರಂತೆ ಮರ್ಯಾದೆ ಬಿಟ್ಟು ನಡೆದುಕೊಳ್ತಾರೆ. ಇವಳು ಮತ್ತೆ ಮನೆಗೆ ಬರುತ್ತಿದ್ದಾಗೆ ಏನೂ ನಡೆದೇ ಇಲ್ಲವೇನೋ ಅನ್ನೋ ಹಾಗೆ ಸಭ್ಯಸ್ಥಳಂತೆ ಇರ್ತಾಳೆ. ಇಷ್ಟು ದಿನ ನಾನಿನ್ನೂ ಚಿಕ್ಕವನು, ಎಂತಾದರೂ ಹೇಳಿದರೆ ತಪ್ಪಾಗ್ತದೆ ಅಂತ ಸುಮ್ಮನೆ ಇದ್ದಿದ್ದಕ್ಕೆ ಇವಳು ನಮ್ಮ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕಲಿಕ್ಕೆ ಹೊರಟಿದ್ದಾಳೆ. ಅವನು ಯಾವಾಗಲೂ ನಮ್ಮ ಮನೆಯಲ್ಲಿಯೇ ಇರ್ತಾ ಇದ್ದುದನ್ನು ನಾನು ಗಮನಿಸಿದ್ದೇನೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಅವನು ನಮ್ಮ ಮನೆಗೆ ಬಂದು ಹೋಗುವುದನ್ನು ನೋಡಿ ಏನೇನೋ ಕೆಟ್ಟದಾಗಿ ಮಾತನಾಡಿಕೊಳ್ಳುವುದು ನನ್ನ ಕಿವಿಗೂ ಬಿದ್ದಿದೆ. ನಮ್ಮ ಮನೆ ವೇಶ್ಯಾಗೃಹ ಆಗುವುದಕ್ಕಿಂತ ಮುಂಚೆ ಇದನ್ನು ಮಾರಿ ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀನಿ. ಇದರಿಂದ ಮನೆಗೆ ಕೆಟ್ಟ ಹೆಸರು ಬರುವುದು ತಪ್ತು, ಕೈ ತುಂಬ ಹಣವೂ ಬಂತು. ಯಾರಿಗೊತ್ತು ಇವರ ಚೆಲ್ಲಾಟ ಎಷ್ಟು ವರ್ಷದಿಂದ ನಡೀತಿದೆಯೋ ಏನೋ. ಅದಕ್ಕಾಗಿಯೇ ಅವಿನಾಶ್ ಭಾವ ಮದುವೆಗೆ ಮುಂಚೆಯೇ ವಿಷಯ ತಿಳಿದು ಇವಳನ್ನು ಬಿಟ್ಟಿರಬೇಕು. ಇನ್ನೂ ಇವಳನ್ನು ಮುಂದುವರಿಯೋದಕ್ಕೆ ಬಿಟ್ಟರೆ ಅಮೃತ ಅಕ್ಕ ಮಾಡಿಕೊಂಡ ಪರಿಸ್ಥಿತಿಯನ್ನೇ ಮಾಡಿಕೊಳ್ಳೋದ್ರಲ್ಲಿ ಸಂಶಯ ಎಂದು ಅವನ ಮಾತು ಪೂರ್ಣವಾಗುವುದರೊಳಗಾಗಿ ಶ್ಯಾಮಲ ಅವನ ಕೆನ್ನೆಗೆ ಚಟೀರೆಂದು 4 ಬಾರಿಸಿದ್ದರು. ಸಾಕು, ನಿಲ್ಲಿಸು. ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನನ್ನ ಮಗಳು ಕ್ಷಮಾ ಯಾವ ತಪ್ಪನ್ನೂ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಇವಳ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ದವನು ಇವಳ ಬಗ್ಗೆ ಇಲ್ಲಸಲ್ಲದ್ದು ಹೇಳಿ ಏನೋ ದೊಡ್ಡದಾಗಿ ಮನೆಯ ಮರ್ಯಾದೆ ಹಾಗೆ ಹೀಗೆ ಅಂತ ಮಾತನಾಡ್ತೀಯ. ಅಮೃತಾಳ ವಿಷಯ ಬಿಟ್ಬಿಡು. ಏನೋ ಕೆಟ್ಟಗಳಿಗೆ ಆಗಬಾರ್ದು ಆಗೇ ಹೋಯ್ತು. ಈಗ ಮದುವೆ, ಮಗು, ಅವಳದೇ ಸಂಸಾರ ನೋಡಿಕೊಂಡು ಸುಖವಾಗಿ ಬಾಳ್ತಾ ಇದ್ದಾಳೆ. ಆದರೆ ಮುಂದೆ ನಿನ್ನ ಭವಿಷ್ಯ ಏನು ಅನ್ನೋದನ್ನು ಯೋಚನೆ ಮಾಡು. ಈ ಕಡೆ ವಿದ್ಯೆನೂ ಇಲ್ಲ, ಇನ್ನೊಂದು ಕಡೆ ಬುದ್ಧಿನೂ ಇಲ್ಲ. ಈಗ ಮನೇನೂ ಸಹ ನುಂಗಿ ನೀರು ಕುಡ್ದಿರೋ ನೀನು ನಿನ್ನ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ನನ್ನ ಮಗಳ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಾ? ಪ್ರತಿ ಬಾರಿನೂ ನೆರಳಿನಂತೆ ನಿನ್ನ ಬೆನ್ನ ಹಿಂದೆ ನಿಂತು ನಿನ್ನ ಕಾಪಾಡ್ತಾ ಇರೋ ಈ ನನ್ನ ಮಗು ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಸರಿಯಾಗಿ ಮನೇಲೇ ಇದ್ದಿದ್ರೆ ಮನೇಲಿ ಏನು ನಡೀತಿದೆ ಅನ್ನೋದು ತಿಳಿದಿರ್ತಿತ್ತು. ಕ್ಷಮ ಎಲ್ಲಿಗೆ ಹೋಗ್ತಾಳೆ, ಯಾರೊಂದಿಗೆ ಮಾತನಾಡ್ತಾಳೆ ಎಲ್ಲವೂ ನನಗೆ ಗೊತ್ತಿದೆ. ಮುಂದೆ ಮದುವೆಯಾಗುವ ಹುಡುಗನೊಂದಿಗೆ ಇವಳು ಸಲುಗೆಯಿಂದ ಮಾತನಾಡಿದರೆ ತಪ್ಪೇನು? ಶ್ಯಾಮಲ ಭಾವಾವೇಶದಿಂದ ಮಾತನಾಡುತ್ತಲೇ ಇದ್ದರು. ಅಮ್ಮನ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡ ದೀಪಕ್, ಏನು, ಅಕ್ಕನ ಮದುವೆನಾ? ಅವನೊಂದಿಗೆ? ಇಷ್ಟು ದಿನ ನನಗೆ ಈ ವಿಷಯ ಎಂದು ಏನನ್ನೋ ಹೇಳ ಹೊರಟಿದ್ದವನು ತನ್ನ ಮಾತನ್ನು ಅಲ್ಲಿಯೇ ಮೊಟುಕುಗೊಳಿಸಿ, ವಿಷಯ ನನಗೆ ಹೇಳಿದರೆಷ್ಟು ಬಿಟ್ಟರೆಷ್ಟು, ಅದಕ್ಕೂ ನನಗೂ ಎಂಥ ಸಂಬಂಧ?
ಅವರು ಎಂತಾದರೂ ಮಾಡಿಕೊಳ್ಳಿ, ಸುಮ್ಮನೆ ಇರೋದು ಬಿಟ್ಟು ಅಧಿಕ ಪ್ರಸಂಗ ಮಾಡಿ ಕೆನ್ನೆಗೆ ಏಟು ತಿನ್ನುವಂತಾಯಿತು. ಮನಸ್ಸಿನಲ್ಲಿಯೇ ಅಂದುಕೊಂಡವನು ಅಮ್ಮ ಅಕ್ಕನನ್ನೊಮ್ಮೆ ಕೆಕ್ಕರಿಸಿ ನೋಡಿ ಧರಧರನೆ ಹೊರ ನಡೆದನು. ಮಗಳೇ ಕ್ಷಮ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಬಹಳ ತಡವಾಗಿದೆ. ಕೃಷ್ಣನಿಗೆ ನೀನು ಮನೆಗೆ ಬಂದಿರೋ ವಿಷಯ ತಿಳಿದಿಲ್ಲ ಅಂದೆ. ನಾಳೆ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಒಮ್ಮೆ ಅವನಿಗೆ ಮುಖ ತೋರಿಸಿ ಮದುವೆಯ ಮುಂದಿನ ಮಾತುಕತೆಯ ಬಗ್ಗೆ ಆತ ಏನು ಹೇಳ್ತಾನೆ ಅಂತ ತಿಳ್ಕೊಂಡು ಬಾ, ಹೋಗು ಎಂದು ಜಡವಾಗಿ ನಿಂತಿದ್ದ ಅವಳ ಭುಜ ಮುಟ್ಟಿ ಅಲುಗಾಡಿಸಿದರು. ತಮ್ಮನ ಬಾಯಿಯಿಂದ ನಿಕೃಷ್ಟ ಮಾತುಗಳನ್ನು ಕೇಳಿ ಮನಸ್ಸನ್ನು ಕಲ್ಲಾಗಿಸಿಕೊಂಡಿದ್ದ ಕ್ಷಮ, ಅಮ್ಮ ದಯವಿಟ್ಟು ನನ್ನನ್ನು ಸ್ವಲ್ಪ ಸಮಯ ಒಬ್ಬಳೇ ಇರಲಿಕ್ಕೆ ಬಿಟ್ಟು ಬಿಡಿ ಎಂದು ತನ್ನ ಕೋಣೆಗೆ ನಡೆದಳು. ಮ್ಲಾನವಾದ ಮುಖ ಹೊತ್ತ ಮಗಳನ್ನು ಹೇಗೆ ಸಮಾಧಾನ ಪಡಿಸಬೇಕೋ ಶ್ಯಾಮಲಾರಿಗೆ ತೋಚಲಿಲ್ಲ. ಭಗವಂತ, ಮೊದಲೇ ಘಾಸಿಗೊಂಡಿರೋ ಮನಸ್ಸಿಗೆ ಇನ್ನೆಷ್ಟು ನೋವು ಕೊಡ್ತೀಯ? ನನ್ನ ಮಗುವಿನ ಮನಸ್ಸಿಗೆ ನೆಮ್ಮದಿ ನೀಡು ತಂದೆ ಎಂದು ಮನಸಾರೆ ದೇವರನ್ನು ಸ್ಮರಿಸಿದರು. ಸಮಯ ರಾತ್ರಿ 7 ಕಳೆದಿತ್ತು. ಆ ಹೊತ್ತಿನಲ್ಲಿ ಮಗಳು ಹೊರ ಹೋಗುವುದನ್ನು ಗಮನಿಸಿದ ಶ್ಯಾಮಲ, ಮಗಳೇ, ಇಷ್ಟು ಕತ್ಲೆಯಲ್ಲಿ ಎಲ್ಲಿ ಹೊರಟಿದ್ಯಾ ಎಂದು ಆತಂಕ ವ್ಯಕ್ತಪಡಿಸಿದರು. ಎಲ್ಲಿಗೂ ಇಲ್ಲ ಅಮ್ಮ, ಯಾಕೋ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಉಂಟು. ಇಲ್ಲಿಯೇ ಹೊರಗೆ ಒಂದು ಸುತ್ತು ನಡೆದು ಬರ್ತೇನೆ ಎಂದು ತಿಳಿಸಿ ಕಡಲಂಚಿನತ್ತ ಭಾರವಾದ ಹೆಜ್ಜೆಯನ್ನಿಟ್ಟು ನಡೆಯತೊಡಗಿದಳು. ಪ್ರತಿದಿನ ಕೃಷ್ಣನೊಂದಿಗೆ ಕುಳಿತು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದ ಅದೇ ಬೃಹತ್ ಬಂಡೆಯ ಕಲ್ಲಿನ ಮೇಲೆ ಕುಳಿತು ಸಾಗರದತ್ತ ಕಣ್ಣಾಯಿಸಿದಳು. ಬೆಳಗಿನ ಸಮಯದಲ್ಲಿ ಕಣ್ಣಿಗೆ ತಂಪನೀವ ಅಂಬುದಿಯು ಕಗ್ಗತ್ತಲೆಯಲ್ಲಿ ಆರ್ಭಟಿಸುತ್ತಾ ದೈತ್ಯ ಅಲೆಗಳು ತನ್ನನ್ನೇ ನುಂಗಲು ಬರುತ್ತಿಹವೇನೋ ಎಂಬಂತೆ ಭಾಸವಾಯಿತು. ಎತ್ತ ನೋಡಿದರೂ ಕಡುಗತ್ತಲು. ನೀರವ ಮೌನವನ್ನು ಬಡಿದೆಬ್ಬಿಸುವಂತೆ ಬಂಡೆಕಲ್ಲುಗಳನ್ನು ಅಪ್ಪಡಿಸುತ್ತಿದ್ದ ಕಡಲ ತೆರೆಗಳು ಮನದ ಕತ್ತಲೆಯೊಂದಿಗೆ ಪೈಪೋಟಿ ನಡೆಸಿದಂತೆನಿಸುತ್ತಿತ್ತು. ತಮ್ಮನ ನಿಷ್ಠುರ ಮಾತುಗಳು ಕ್ಷಮಳ ಮನಸ್ಸನ್ನು ಬದಲಿಸಲಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.